यो नमः हरि ओम प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं. ಈಗ ಪ್ರಾರಂಭ ಆಗ್ತಾ ಇರೋದು ಅಕ್ಷರ ಬ್ರಾಹ್ಮಣ ಅಂತ ಪ್ರಾರಂಭ ಆಗ್ಲಿರ್ತದೆ. ಇದು 5ನೇ ಅಧ್ಯಾಯದಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ 8ನೇ ಬ್ರಾಹ್ಮಣ ಅಕ್ಷರ ಬ್ರಾಹ್ಮಣ ಅಂತ ಪ್ರಾರಂಭವಾಗ್ತಾ ಇದೆ. ಸ್ವಲ್ಪ ನಾವು ಇಷ್ಟು ದಿವಸ ಕೇಳದೇ ಇರುವಂತಹ ವಿಷಯವನ್ನು ಇವತ್ತು ಕೇಳಲಿಕ್ಕೆ ಹೊರಟಿದ್ದೇವೆ. ಆದ್ದರಿಂದ ಅಲರ್ಟ್ ಆಗಿ ಪಾಠವನ್ನು ಕೇಳ್ರಿ. ಸಾಮಾನ್ಯ ಪಾಠ ಕೇಳಿರ್ತೇವೆ, ಭಗವಂತ ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ ಅಂತ. ಅಂದರೆ ಅಭ್ಯಸ್ತವಾದದ್ದು, ಸಾಮಾನ್ಯ ಎಂಬುದು ಅಭಿಪ್ರಾಯದಲ್ಲ, ಅಭ್ಯಾಸಗೊಂಡದ್ದು ಅಂತ. ಇವತ್ತು ಅಭ್ಯಾಸಗೊಳ್ಳದೇ ಇರುವಂತಹ ಒಂದು ಪಾಠ ಆಗ್ತಾ ಇದೆ, ಅದನ್ನು ಕೇಳೋಣಂತ. ಇದು ಅಕ್ಷರ ಬ್ರಾಹ್ಮಣ ಪ್ರಾರಂಭವಾಗಲಿರುತ್ತದೆ. ಉಪನಿಷತ್ತು ಓದ್ತಾ ಇದ್ದೀನಿ. ಅಥಃ ವಾಚಕ್ನವಿ ಉವಾಚ ಬ್ರಾಹ್ಮಣಾಃ ಭಗವಂತಃ ಹಂತ ಅಹಮಿಮಂ ದ್ವೌ ಪ್ರಶ್ನೋ ಪ್ರಕ್ಷಾಮಿ ತೌ ಚೇತ್ ಮೇ ವಕ್ಷತಿ ನ ವೈ ಜಾತು ಯುಷ್ಮಾಕಂ ಇಮಂ ಕಶ್ಚಿತ್ ಬ್ರಹ್ಮೋದ್ಯಂ ಜೇತಾ ಇತಿ ಪೃಚ್ಛ ಗಾರ್ಗಿ ಇತಿ. ಈಗಾಗಲೇ ಹಿಂದಕ್ಕೆ ಒಂದು ಸರ್ತಿ ಗಾರ್ಗಿ ವಾಚಕ್ನವಿ ಅಂತ ಬಂದಿದ್ದಾಳೆ. ಮತ್ತೊಮ್ಮೆ ಅವಳಿಗೆ ಅವಕಾಶ. ಈಗ ಒಂದು ಸರ್ತಿ ಬಂದವಳಿಗೆ ಮತ್ತೊಮ್ಮೆ ಅವಕಾಶ. ಗಾರ್ಗಿ ಬ್ರಾಹ್ಮಣ ಅಂತ ಬಂದು ಹೋಗ್ಯದ, ಈಗ ಅಕ್ಷರ ಬ್ರಾಹ್ಮಣ ಅಂತ ಈಗ ಬರ್ತಾ ಅದ. ಯಾಕೆ ಬಂತು, ಮತ್ತೆ ಯಾಕೆ ಕೇಳಿದ್ಲು, ಏನು ವಿಷಯ ಉಳ್ಕೊಳ್ತು ಅಂತ ಅನ್ನೋದನ್ನೆಲ್ಲವನ್ನು ಆಚಾರ್ಯರೇ ಮುಂದೆ ಭಾಷ್ಯದಲ್ಲಿ ತಿಳಿಸೋರಿದ್ದಾರಾದ್ದರಿಂದ ಮೊದಲು ಮಂತ್ರ ಓದಿ ಅರ್ಥ ಹೇಳಿಬಿಡ್ತೇನೆ. ಅಥ ಅನಂತರದಲ್ಲಿ ಹ ಅಂತದ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಅರ್ಥ ಬರೀತಾರೆ ನೋಡ್ರಿ. ಹ ಅನ್ನೋ ಶಬ್ದಕ್ಕೆ ಕಿಮಿತಿ, ಕಿಮಿತಿ ಅಂತದ. ಕಿಮಿತಿ ಅಂದರೆ ಅದು ಪ್ರಶ್ನಾರ್ಥಕ. ವಾಚಕ್ನವಿ ಉವಾಚ, ವಾಚಕ್ನವಿ ಹೇಳ್ತಾಳೆ, ಬ್ರಾಹ್ಮಣಾಃ ಭಗವಂತ ಹಂತ ಅಹಂ ಇಮಂ ದೌ ಪ್ರಶ್ನೋ ಪ್ರಕ್ಷಾಮಿ. ಎಲೆ ಪೂಜ್ಯರಾದ ಬ್ರಾಹ್ಮಣರೇ, ನಾನು ಇವರಿಗೆ 2 ಪ್ರಶ್ನೆಗಳನ್ನು ಕೇಳುತ್ತೇನೆ. ಮೊದಲು ಹೆಂಗದ ಅದು? ಬ್ರಾಹ್ಮಣಾಃ ಭಗವಂತಃ, ಎಲೆ ಪೂಜ್ಯರಾದ ಬ್ರಾಹ್ಮಣರೇ, ಹಂತ ಹಂತ ದೌ ಇಮಂ ಅಹಂ ಇಮಂ ದೌ ಪ್ರಶ್ನೋ ಪ್ರಕ್ಷಾಮಿ. ನಾನು, ಅಹಂ ನಾನು, ಇಮಂ ಈ ಯಾಜ್ಞವಲ್ಕ್ಯರಿಗೆ, ದೌ ಪ್ರಶ್ನೋ ಪ್ರಕ್ಷಾಮಿ 2 ಪ್ರಶ್ನೆಗಳನ್ನು ಕೇಳ್ತೇನೆ ಅಂತದ. ಇಲ್ಲಿ ಹ ಮತ್ತು ಹಂತ ಇವುಗಳೆಲ್ಲ ಯಾಕೆ ಬಂದದ್ದು ಅಂತಂದ್ರೆ, ಅದಕ್ಕೆ ಹಂತ ಅಂದ್ರೆ ಒಂದೊಮ್ಮೆ ನೀವು ಒಪ್ಪಿಗೆಯನ್ನು ಕೊಟ್ಟರೆ ಅಂತ ಅರ್ಥ. ಬರ್ಕೊಳ್ರಿ. ಹಂತ ಅನ್ನೋ ಶಬ್ದಕ್ಕೆ ಒಂದೊಮ್ಮೆ ನೀವು ಒಪ್ಪಿಗೆಯನ್ನು ಕೊಟ್ಟರೆ, ಆಗ ಹ ಅನ್ನೋ ಶಬ್ದಕ್ಕೆ ನೂ ಕೇಳಲೇನು ಅಂತ ಹಿಂಗೆ ಅರ್ಥ. ಅದಕ್ಕೆ ಹ ಅನ್ನೋ ಶಬ್ದಕ್ಕೆ ಕೇಳಲೇನು ಅಂತ ಮಾಡಿಕೊಳ್ರಿ. ಹಂತ ಅನ್ನೋ ಶಬ್ದಕ್ಕೆ ಒಂದೊಮ್ಮೆ ಅಂತ ಮಾಡ್ಕೊಳ್ರಿ, ಬರೆದಿಟ್ಕೊಳ್ರಿ. ಹಾಗಾದರೆ ಈ ವಾಕ್ಯದಲ್ಲಿ 2 ಒಂದು ವಿಶಿಷ್ಟವಾದ ಪದಗಳು, ಹ ಮತ್ತು ಹಂತ ಅಂತ. ಹಂತ ಒಂದೊಮ್ಮೆ ನೀವು ಒಪ್ಪಿಗೆಯನ್ನು ಕೊಟ್ಟರೆ, ಈ ಯಾಜ್ಞವಲ್ಕ್ಯರಿಗೆ ನಾನು 2 ಪ್ರಶ್ನೆಗಳನ್ನು ಕೇಳಲೇನು, ಈ ಧ್ವನಿ ಬರಬೇಕಾಗಿದೆ. ಆ ಧ್ವನಿ ಬರೋದಕ್ಕಾಗಿ ಹಂತಃ ಅನ್ನುವ ಪದಗಳನ್ನು ಹಾಕಿದ್ದಾರೆ. ಅನಂತರದಲ್ಲಿ ಹ ಅಂದರೆ ಕೇಳಲೇನು ಅನ್ನೋ ಅರ್ಥ ಅಲ್ಲದ. ವಾಚಕ್ನವಿ ಉವಾಚ, ವಾಚಕ್ನವಿ ಹೇಳ್ತಾಳೆ, ಬ್ರಾಹ್ಮಣಾಃ ಭಗವಂತಃ. ಇಲ್ಲಿ ಭಗವಂತಃ ಅಂತನ್ನೋದು ಬ್ರಾಹ್ಮಣರಿಗೆ ವಿಶೇಷಣವನ್ನಾಗಿ ಕೊಡಲಾಗ್ತದೆ. ಎಲ್ಲ ಕಡೆಗೂ ಭಗವಂತ ಅಂತನ್ನೋ ಶಬ್ದ ಪರಮಾತ್ಮನನ್ನೇ ಹೇಳ್ತದೆ ಅಂತೇನಿಲ್ಲ.
ಇಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದದ ಅದಕ್ಕೆ ಅರ್ಥ ಇದು ಭಗವಂತಃ ಅನ್ನೋ ಶಬ್ದ ಅದ. ಅದಕ್ಕೆ ಅರ್ಥ ಯಾವುದು ಅಂದರೆ ಪೂಜ್ಯಾಹ ಅಂತ ಅರ್ಥ. ಪೂಜ್ಯರಾದ ಬ್ರಾಹ್ಮಣರೇ ಅಂತ ಒಂದೊಮ್ಮೆ ನೀವು ಒಪ್ಪಿಗೆ ಕೊಟ್ಟರೆ ಅಹಂ ನಾನು ಇಮಂ ಈ ಯಾಜ್ಞವಲ್ಕ್ಯರನ್ನ ಕುರಿತು ದ್ವೌ ಪ್ರಶ್ನೋ ಪ್ರಕ್ಷಾಮಿ ಎರಡು ಪ್ರಶ್ನೆಗಳನ್ನು ಕೇಳ್ತೀನಿ. ತೌ ಚೇತ್ ಮೇ ವಕ್ಷತಿ ನಾನು ಕೇಳಿದ ಎರಡು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ತೌ ಚೇತ್ ಆ ಪ್ರಶ್ನೆಗಳಿಗೆ ಮೇ ವಕ್ಷತಿ ಉತ್ತರವನ್ನು ಕೊಟ್ಟದ್ದಾದರೆ ನವೈ ಜಾತು ಯುಷ್ಮಾಕಂ ಇಮಂ ಕಶ್ಚಿತ್ ಬ್ರಹ್ಮೋದ್ಯಂ ಜೇತ ನಿಮ್ಮಲ್ಲಿ ಯಾರೊಬ್ಬರೂ ಕೂಡ ಬ್ರಹ್ಮಜ್ಞಾನಿಯಾದ ಈ ಯಾಜ್ಞವಲ್ಕ್ಯರನ್ನು ಗೆಲ್ಲಲಾಗುವುದಿಲ್ಲ. ನಾ ಕೇಳೋ ಇನ್ನೆರಡು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟು ಬಿಟ್ರೆ ಇಷ್ಟು ಮಂದಿ ನೀವು ಕೂತಿದ್ದೀರಿ, ನಿಮ್ಮಲ್ಲಿ ಯಾರು ಒಬ್ಬರೂ ಕೂಡ ಅವರಿಗೆ ಪ್ರಶ್ನೆ ಮಾಡಿ ಗೆಲ್ಲಲಾರಿರಿ. ಅದರಿಂದ ಯಾವ ಕಾರಣಕ್ಕೂ ಪ್ರಶ್ನೆ ಕೇಳಬೇಡ್ರಿ, ಶಾಂತರಾಗ್ರಿ ಅಂತ ತಾತ್ಪರ್ಯದ. ಅದಕ್ಕೆ ನೋಡ್ರಿ ಅಂತೆ ಅಂತಾರೆ ನವೈ ಜಾತು ಜಾತು ಅಂದರೆ ಎಂದೊಮ್ಮೆಗೂ ಅಂತ ಅರ್ಥ. ಯುಷ್ಮಾಕಂ ಅಂದರೆ ನಿಮ್ಮಲ್ಲಿ, ಇಮಂ ಬ್ರಹ್ಮೋದ್ಯಂ ಈ ಬ್ರಹ್ಮಜ್ಞಾನಿಯನ್ನು ಕಶ್ಚಿತ್ ಜೇತ ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ನವೈ ಜೇತ ಮೊದಲು ನ ವೈ ಅದ, ಅದನ್ನು ಹೆಂಗೆ ತಗೋಬೇಕು, ಎಲ್ಲಿ ಹಚ್ಕೋಬೇಕು, ಕ್ರಿಯಾಪದಕ್ಕೆ ಹಚ್ಕೋಬೇಕು. ನ ವೈ ಜೇತ ಎಂದೂ ಗೆಲ್ಲಲು ಸಾಧ್ಯವಿಲ್ಲ. ಯುಷ್ಮಾಕಂ ಅಂದರೆ ನಿಮ್ಮಲ್ಲಿ ಅಂತ ಅರ್ಥ. ನಿಮ್ಮಲ್ಲಿ ಒಬ್ಬರು, ನಿಮ್ಮ ಮಧ್ಯದಲ್ಲಿ ಯಾರೊಬ್ಬರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂತ ಅಂದರು. ಅಂದ ಕೂಡಲೇ ಬ್ರಹ್ಮೋದ್ಯ ಅಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಅದಕ್ಕೆ ಬರೆದಿಟ್ಕೊಳ್ರಿ, ಬ್ರಹ್ಮೋದ್ಯಂ ಬ್ರಹ್ಮಜ್ಞಾನಿ. ಯಾಕಂದರೆ ಈ ಶಬ್ದಗಳೆಲ್ಲ ಕೇಳಿರಂಗಿಲ್ಲ ನಾವು ಬ್ರಹ್ಮೋದ್ಯ ಶಬ್ದವನ್ನೆಲ್ಲ. ಪೃಚ್ಛ ಗಾರ್ಗಿ ಇತಿ ಬ್ರಾಹ್ಮಣರಂದರು ಅವಶ್ಯವಾಗಿ ಪ್ರಶ್ನೆ ಕೇಳು ಅಂತ ಹೇಳಿದ್ದಾರೆ. ಅತಃ ವಾಚಕ್ನವಿ ಉವಾಚ ಬ್ರಾಹ್ಮಣ ಭಗವಂತೋ ಹಂತ ಅಹಮಿಮಂ ದೌ ಪ್ರಶ್ನೋ ಪ್ರಕ್ಷಾಮಿ ತೌ ಚೇನ್ಮೇ ವಕ್ಷತಿ ನ ವೈ ಜಾತು ಯುಷ್ಮಾಕಮಿಮಂ ಕಶ್ಚಿತ್ ಬ್ರಹ್ಮೋದ್ಯಂ ಜೇತೇತಿ ಪೃಚ್ಛಗಾರ್ಗೀತಿ. ಅಂತರ್ಯಾಮಿ ಬ್ರಾಹ್ಮಣ ಮುಗಿದ ಮೇಲೆ ಅಲ್ಲಿಗೆ ಅವನು ಯಾರು ಉದ್ದಾಲಕ ಆರುಣಿ ಉಪರತನಾದ ಕೂಡಲೇ ಮುಂದೆ ಬಂದವಳು ಯಾರು ಅಂತಂದರೆ ಸ್ವತಃ ಯಾಜ್ಞವಲ್ಕ್ಯರ ಪತ್ನಿ. ಆ ಯಾಜ್ಞವಲ್ಕ್ಯರ ಪತ್ನಿಯಾದ ಗಾರ್ಗಿ ವಾಚಕ್ನವಿ, ವಾಸ್ತವಿಕವಾಗಿ ಗಾರ್ಗಿ ವಾಚಕ್ನವಿ ಅಂತನ್ನೋದು ಒಬ್ಬರದೇ ಹೆಸರು. ಅದ್ಯಾಕೋ ಬ್ರಹ್ಮಯಜ್ಞದಲ್ಲಿ ಗಾರ್ಗಿ ವಾಚಕ್ನವಿ ತೃಪ್ಯತಾಮ್ ಅಂತ ದ್ವಿವಚನ ಇಟ್ಟಾರ. ಇಬ್ಬರಿಗೆ ಕೊಟ್ಟಂಗೆ ಬರ್ತದೆ ಬ್ರಹ್ಮಯಜ್ಞದಲ್ಲಿ. ಸ್ವಲ್ಪ ನೋಡ್ಬೇಕು, ವಿಚಾರ ಮಾಡಬೇಕು. ಕಹೋಳಂ ತರ್ಪಯಾಮಿ ಅಂತಾರೆ, ಒಡವ ಪ್ರಾತಿಥೇಯಿ ತೃಪ್ಯತಾಮ್ ಅಂತಾರೆ, ಗಾರ್ಗಿ ವಾಚಕ್ನಮಿ ತೃಪ್ಯತಾಮ್ ಅಂತಂತಾರೆ. ಮೊದಲನೇದವರು ತೃಪ್ಯಂತು ತೃಪ್ಯತಾಂ ತೃಪ್ಯತು ಅಂತ ಬಂದದ. ಹಿಂಗೆ ಬಂದದ. ದ್ವಿವಚನ ಯಾಕೆ ಬಂತು ಅಂತ ಗೊತ್ತಾಗ್ತಿಲ್ಲ. ನಾನು ಬೆಳಗ್ಗೆ ಎದ್ದು ನೋಡಿ ವಿಚಾರ ಮಾಡಿದೆ, ಮತ್ತೊಂದು ವಿಚಾರ ಮಾಡೋಣ ಅಂತ. ಏನಾಯ್ತು ಈಗ, ಅವರು ಗೌತಮರು ಆರುಣಿ ಉದ್ದಾಲಕರು ಪ್ರಶ್ನೆ ಕೇಳಿ ಶಾಂತರಾದಾಗ ಗಂಡನಿಗೆ ಮತ್ತೊಂದು ಬಾರಿ ಪ್ರಶ್ನಿಸಲು ಎದ್ದು ನಿಲ್ತಾ ಇದ್ದಾಳ. ಅಲ್ರಿ, ಒಮ್ಮೆ ಪ್ರಶ್ನೆ ಕೇಳಿ ಉತ್ತರ ಪಡೆದು ಮುಗಿದಾದ ಮೇಲೆ ಮತ್ತೊಮ್ಮೆ ಯಾಕೆ ಪ್ರಶ್ನೆ? ಅದಕ್ಕೇನೆ ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾಳ ಅನ್ನೋದಕ್ಕೇನೆ ಅಲ್ಲಿರುವ ಬ್ರಾಹ್ಮಣರ ಕಡೆಯಿಂದ ಅನುಮತಿಯನ್ನು ಪಡಿತಾ ಇದ್ದಾಳೆ. ನೀವು ಒಪ್ಪಿಗೆ ಕೊಟ್ಟರೆ ನಾನು ಇನ್ನೆರಡು ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಕೊಡ್ತಾ ಇದ್ದಾಳೆ. ಭಾಳ ವಿವರಣೆಗಳವ ಆಚಾರ ಕೊಡ್ತಾರೆ ಮುಂದೆ. ಅದಕ್ಕೆ ಎಷ್ಟು ಚಂದದ ನೋಡ್ರಿ. ಇಂಥ ಪ್ರಸಂಗ ಬಂದಿದ್ದಿಲ್ಲ ನಮಗೆ ಎಷ್ಟು ದಿವಸ. ಉಪನಿಷತ್ತೊಳಗೆ ಒಂದಾ ವಿಷಯಗಳ ನಿರೂಪಣೆ ಆಗ್ತಾ ಹೋಗ್ತಿತ್ತು. ಇಲ್ಲ ಒಬ್ಬರು ಪ್ರಶ್ನೆ ಕೇಳ್ತಿರೋ, ಒಬ್ಬರು ಉತ್ತರ ಕೊಡ್ತಿದ್ರು, ಅವ್ರು ಮುಗಿದ್ಮೇಲೆ ಮತ್ತೊಬ್ಬರ ಪ್ರಶ್ನೆ ಉತ್ತರ ನಡೀತಿತ್ತು. ಆದರೆ ಇದು ಮೊದಲನೇ ಸರ್ತಿ ನಮಗೆ ಎದುರಾಗ್ಯದ. ಏನು ಅಂತಂದರೆ, ಹೆಂಡತಿ ಗಂಡನನ್ನು ಪ್ರಶ್ನಿಸಿ ಆದ ಮೇಲೆ ಉತ್ತರವನ್ನು ಪಡೆದಾದ ಮೇಲೂ ಮತ್ತೂ ಗಂಡನನ್ನು ಪರೀಕ್ಷೆಗೆ ಒಳಪಡಿಸ್ಲಿಕ್ಕೆ ಹೊರಟಿದ್ದಾಳವಳು. ಎಲ್ಲಿ ಏನೋ ತನ್ನ ಪಾಡಿ ಮನ್ಯಾಗ ಕೂತ್ಕೊಂಡಾಳ, ಗಂಡನ ಮತ್ತೊಂದು ಪ್ರಶ್ನೆ ಕೇಳಿಗತಾಳ ಅಂತಂದ್ರೆ ಹ್ಞೂ ಅನ್ನಬೇಕು. ಸಭ್ಯ ಸಮಾಜದ ಎದುರಿನಲ್ಲಿ ಒಂದು ಬಾರಿ ಉತ್ತರ ಪಡೆದಾದ ಮೇಲೂ ಪುನಃ ಪ್ರಶ್ನೆಗೆ ಒಳಪಡಿಸಿ, ಅದು ಹೆಂಗೆ ಬ್ರಾಹ್ಮಣರ ಕಡೆಗೆ ಪರ್ಮಿಷನ್ ತೊಗೊಂಡು, ನೋಡ್ರಿ ನೀವೆಲ್ಲ ಹ್ಞೂ ಅಂದರೆ ನಾ ಮತ್ತೆರಡು ಪ್ರಶ್ನೆ ಕೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ, ಅದು ಆದಮೇಲೆ ಕೊನೆಗೊಂದು ವಾರ್ನಿಂಗ್ ಕೊಟ್ಬಿಟ್ಲವಳು. ಈ ಪ್ರಶ್ನೆಗಳಿಗೆ ಏನಾದರೂ ಅವರು ಉತ್ತರವನ್ನು ಕೊಟ್ಟರೆ ನೀವು ಯಾರೂ ಕೂಡ ಅವರನ್ನು ಗೆಲ್ಲಲಿಕ್ಕಾಗೋದಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾಳೆ. ಬ್ರಾಹ್ಮಣರೂ ಕೂಡ ಹಾಗೇ ಇದ್ದರು. ಅವಶ್ಯವಾಗಿ ಕೇಳುಗಾರ್ಗಿ ಅಂತಂತಾರೆ.
ಆಗ ಅವಳು ಪ್ರಶ್ನೆಯನ್ನು ಕೇಳ್ತಾಳೆ. ಏನು ಪ್ರಶ್ನೆ ಕೇಳಿದ್ಲು ಅಂತ ಇನ್ನು ಬರಂಗೇ ಇಲ್ಲ. 4-5 ದಿವಸ ಪಾಠದಾಗ ಅದು ಯಾವ ಬರ್ತದೆ ಪಾಠದಾಗ ಬಂದಾಗ ನೋಡೋಣ ಮುಂದೆ ಏನು ಅಂತ ನೋಡ್ರಿ. ಕೆಳಗೆ ಭಾಷ್ಯ ತಗೊಳ್ರಿ. ಪೂರ್ವಂ ಗಾರ್ಗ್ಯ ಜೀವಾನಾಂ ಉತ್ತರೋತ್ತರಾಶ್ರಯತ್ವಂ ಸರ್ವೇಷಾಂ ಭಗವದಾಶ್ರಯತ್ವಂಚ ಶ್ರುತಂ. ನೋಡ್ರಿ, ಹಿಂದಕ್ಕೆ ಗಾರ್ಗಿಯು ಜೀವಾನಾಂ ಎಲ್ಲ ಜೀವರಿಗೆ ಉತ್ತರೋತ್ತರ ಆಶ್ರಯತ್ವಂ ಕೆಳಗಿನವರು ಮೇಲಿನವರಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಒಂದು, ಅಥವಾ ಮೇಲಿನವರು ಕೆಳಗಿನವರಿಗೆ ಆಶ್ರಯವನ್ನು ನೀಡಿದ್ದಾರೆ ಅಂತನ್ನುವ ಅಂಶ. ಎರಡೂ ಒಂದೇ ಅರ್ಥ, ಎರಡು ಶಬ್ದಗಳ ಪ್ರಯೋಗ ಅಷ್ಟೇ. ಜೀವಾನಾಂ ಎಲ್ಲ ಜೀವರು, ಯಾರೆಲ್ಲ ಜೀವರು ಕೆಳಗಿನಿಂದ ಹೊರಟಾಗ ಎಲ್ಲ ಜೀವರಿಗೂ ಉತ್ತರ ಆಶ್ರಯತ್ವಂ ಮೇಲಿನವರಿಗೆ ಆಶ್ರಯವನ್ನು ನೀಡಿದ್ದು ಅಂತನ್ನೋದು. ಜೊತೆಗೆ ಸರ್ವೇಷಾಂ ಭಗವದಾಶ್ರಯತ್ವಂಚ ಶ್ರುತಂ ಎಲ್ಲರೂ ಭಗವಂತನ ಆಶ್ರಯದಲ್ಲಿದ್ದಾರ ಅಂತನ್ನೋದನ್ನು ಕೇಳಿತ್ತು. ಪ್ರಶ್ನೆ ಹಂಗೆ ಕೇಳಿದ್ಲಕ್ಕಿ. ಹೆಂಗೆ ಕೇಳಿದ್ಲು? ಮುಕ್ತರ ವಿಷಯ ಬಂದಿತ್ತು ನೋಡ್ರಿ. ಎಲ್ಲಿ ಬಂದಿತ್ತು ಮುಕ್ತರು? ಈ ಎಲ್ಲ ಮನುಷ್ಯೋತ್ತಮರಾದ ಮುಕ್ತರು ಮುಕ್ತಿಯಲ್ಲಿ ಯಾರನ್ನು ಆಶ್ರಯಿಸಿಕೊಂಡಿರ್ತಾರೆ? ಚಕ್ರವರ್ತಿಗಳನ್ನು. ಅವರು ಯಾರ ಆಶ್ರಯಿಸಿಕೊಂಡಿರ್ತಾರೆ? ಚಕ್ರ ಎಂಬ ವಾಯುದೇವರ ಮಗನನ್ನು. ಅವರು ಯಾರನ್ನ ಆಶ್ರಯಿಸಿಕೊಂಡಿರ್ತಾರೆ? ಗಂಧರ್ವ ಎಂಬ ವಾಯುದೇವರ ಮಗನನ್ನು. ಅವರು ಯಾರನ್ನ ಆಶ್ರಯಿಸಿಕೊಂಡಿರ್ತಾರೆ? ಅಂತರಿಕ್ಷ ಎಂಬ ವಾಯುದೇವರ ಮಗನನ್ನು. ಹಿಂಗೆ ಹೇಳ್ಕೋತ ಬ್ರಹ್ಮದೇವರ ಥರ ಹೋಗಿ ಬ್ರಹ್ಮಲೋಕಾಹ ಅಂತ ಬಂತು. ಅಲ್ಲಿಗೆ ಮುಗಿದಿತ್ತು. ಹೀಗಾಗಿ ಹಿಂದೆ ಕೇಳುವಾಗ ಗಾರ್ಗಿಯು ಕೆಳಗಿನವರು ಮೇಲಿನವರನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಕೇಳಿಬಿಟ್ಟು ಈ ತಾರತಮ್ಯನೂ ಉಂಟು. ಎಲ್ಲರಿಗೂ ಆಶ್ರಯ ನೀಡಿದವನು ಯಾರು ಅಂದರೆ ಭಗವಂತ ಅಂತನ್ನುವ ಅಭಿಪ್ರಾಯವನ್ನು ಹೇಳಿದ್ರು. ಸರಿ, ಮುಂದೇನಿಗೆ ಹಂಗಾರೆ ಹಿಂದೆ ಕೇಳಿ ಆಗಿದೆಯಲ್ಲ, ಮತ್ತೆ ಯಾಕೆ ಕೇಳಿಕತ್ತೀರಿ ಅಂದರೆ ನತು ಮೂಲ ಪ್ರಕೃತಿ ಆಧಾರತ್ವಂ ಆಧೇಯತ್ವಂ ಬಾ. ಒಂದು ಉಳ್ಕೊಂಡಿತ್ತಲ್ಲಿ. ಏನು? ಮೂಲ ಪ್ರಕೃತಿ ಅಂತೇನದ ಅದಕ್ಕೆ ಅಭಿಮನ್ಯಮಾನವಾದ ವಸ್ತು ಮೂಲ ಪ್ರಕೃತಿ. ಅಭಿಮಾನಿನಿ ಮಹಾಲಕ್ಷ್ಮಿ. ಇವಳು ಯಾರ್ಯಾರಿಗೆ ಆಶ್ರಯವನ್ನು ಕೊಟ್ಟಿದ್ದಾಳೆ, ಇವಳು ಯಾರಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತನ್ನುವುದನ್ನು ಕೇಳಿದ್ದಿಲ್ಲ. ಬಂತು ನೋಡ್ರಿ, ಹೊಸ ಪ್ರಶ್ನೆ ಏನು ಬಂತು? ಮೂಲ ಪ್ರಕೃತಿ ಆಧಾರತ್ವಂ. ಆ ಮೂಲ ಪ್ರಕೃತಿ ಅಂತನ್ನೋದು ಜಗತ್ತಿನಲ್ಲಿ ಎಲ್ಲರಿಗೂ ಆಧಾರವಾಗಿದೆ ಅಲ್ರಿ. ಮತ್ತು ಹಿಂದೆ ಹೇಳಿದಾಗ ಭಗವಂತ ಅಂತಂದಲ್ಲಿ ಬರಲಿಲ್ಲೇನು ಅಂದರೆ ಅಲ್ಲೇ ಇರೋದು ಸ್ವಾರಸ್ಯ. ಭಗವಂತನು ಹೇಗೆ ಎಲ್ಲರಿಗೂ ಆಧಾರನಾಗಿದ್ದಾನೋ ಹಾಗೆ ಮೂಲ ಪ್ರಕೃತಿಯೂ ಕೂಡ ಎಲ್ಲರಿಗೂ ಆಧಾರವಾಗಿದೆ. ಅಂದಮೇಲೆ ಎಲ್ಲರಿಗೂ ಆಧಾರವಾದ ಮೂಲ ಪ್ರಕೃತಿ ಇದು ಇನ್ಯಾರಲ್ಲಿ ಆಶ್ರಯ ಪಡೆದುಕೊಳ್ಳಿಕ್ಕೆ ಸಾಧ್ಯ ಅದ? ನೀವು ಆಗಲೇ ಏನು ಕೇಳಿದ್ವಿ, ನಾವೇನು ಕೇಳಿದ್ವಿ? ಬ್ರಹ್ಮದೇವರು ಯಾರನ್ನು ಆಶ್ರಯಿಸಿಕೊಂಡ್ರು? ಭಗವಂತನ ಆಶ್ರಯಿಸಿಕೊಂಡ್ರು. ಭಗವಂತ ಯಾರನ್ನು ಆಶ್ರಯಿಸಿಕೊಂಡ ಅಂತಂದ್ರೆ ಭಗವಂತನ ಯಾರು ಆಶ್ರಯಿಸ್ಕೊಳ್ತಾರ ಮುಗಿದು ಹೋತು ಅಂತ ಹೇಳಿಬಿಟ್ಟಿದ್ರಿ ನೀವು. ಆದರೆ ಬ್ರಹ್ಮದೇವರ ಹಾಗೂ ಭಗವಂತನ ಮಧ್ಯದಲ್ಲೊಂದು ಸಣ್ಣ ಕಕ್ಷೆ ಇದೆ. ಅದು ಯಾವ ಕಕ್ಷೆ? ಮಹಾಲಕ್ಷ್ಮಿಯ ಕಕ್ಷಾ. ಅದು ಮೂಲ ಪ್ರಕೃತಿ ಅಂತ ಅನಿಸಿಕೊಂಡವಳು. ಆ ಮೂಲ ಪ್ರಕೃತಿ ಜಗತ್ತಿಗೇನೇ ಆಶ್ರಯವನ್ನು ನೀಡಿದ್ದಾರೆ. ಇಷ್ಟೇ ಗಮನಿಸ್ರಿ, ಬ್ರಹ್ಮದೇವರವರೆಗಿನ ಎಲ್ಲರನ್ನೂ ಕೂಡ ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡವನು ಪರಮಾತ್ಮ ಹೆಂಗೋ ಹಂಗೆ ಮಹಾಲಕ್ಷ್ಮಿಯೂ ಕೂಡ ಬ್ರಹ್ಮದೇವರವರೆಗಿನ ಎಲ್ಲ ಜೀವರನ್ನು ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡಿದ್ದಾಳೆ. ಅಂಥವಳನ್ನು ಯಾರು ಆಶ್ರಯ ಕೊಡೋರು? ಅವಳಿಗೆ ಯಾರು ಆಶ್ರಯ ನೀಡಿದ್ದಾರೆ ಅಂತನ್ನುವ ಪ್ರಶ್ನೆ. ಈಗ ಬ್ರಹ್ಮದೇವ್ರ ತನಕ ಅಷ್ಟೇ ಹೋದಲು ನೀವೆಲ್ಲ ಕೂಡಿ ಹೇಳೋರು ಚೇತನರೊಳಗೆ ಪ್ರಕೃತಿ ಒಳಗೆ ಜಡ ಪ್ರಕೃತಿಯನ್ನು. ಹಾಗಾದರೆ ಪರಮಾತ್ಮ ಹೆಂಗೆ ಜಡ ಪ್ರಕೃತಿಗೂ ಬ್ರಹ್ಮದೇವರಿಗೂ ಆಶ್ರಯನಾಗಿದ್ದಾನೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿಯೂ ಆಶ್ರಯಳಾಗಿದ್ದರಿಂದಾಗಿ ಇಂತಹ ಸರ್ವಾಧಾರಳಾದ ಪ್ರಕೃತಿಗೆ ಆಧಾರರು ಯಾರು ಅಂತ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಹೊರಟಿದ್ದಾಳೆ. ಯಾಕೆ ಪ್ರಶ್ನೆ ಮಾಡಲಿಕ್ಕೆ ಹೊರಟ್ಲು ಅಂತ ಕಾರಣ ಕೊಟ್ರಿ. ಈಗ ತಗೊಳ್ರಿ. ಪೂರ್ವಂ ಗಾರ್ಗ್ಯ, ಈ ಹಿಂದಕ್ಕೆ ಗಾರ್ಗಿಯು ಜೀವಾನಾಂ ಉತ್ತರೋತ್ತರಾಶ್ರಯತ್ವಂ, ಜೀವರು ತೆಳಗಿನವರಿಗೆ ಮೇಲಿನವರ ಆಶ್ರಯ ಎಂದು, ಮತ್ತು ಸರ್ವೇಷಾಂ ಭಗವದಾಶ್ರಯತ್ವಂಚ ಶ್ರುತಂ, ಎಲ್ಲರೂ ಭಗವಂತನನ್ನು ಆಶ್ರಯಿಸಿದ್ದಾರೆ ಎಂದು ಕೇಳಿದ್ದೀರಿ. ನತು ಮೂಲ ಪ್ರಕೃತಿ ಆಧಾರಾಧೇಯತ್ವಂ, ಮೂಲ ಪ್ರಕೃತಿಗೆ ಏನೊಂದು ಆಧಾರಾಧೇಯತ್ವ ಅದ ಅದನ್ನು ಕೇಳಿಲ್ಲ. ಈ ಮೂಲ ಪ್ರಕೃತಿಯ ಆಧಾರತ್ವಂ ಆಧೇಯತ್ವಂ ಅಂದ್ರೇನು? ಆಧಾರತ್ವಂ ಅಂದರೆ ಎಲ್ಲದಕ್ಕೂ ಆಶ್ರಯ ಕೊಟ್ಟದ್ದು. ಆಧೇಯತ್ವ ಅಂದರೆ ಇದು ಇನ್ನೆಲ್ಲಿ ಆಶ್ರಿತವಾಗಿದೆ ಅಂತ ಪ್ರಶ್ನೆ. ಎರಡು ಶಬ್ದಗಳವ ಬರ್ಕೊಂಡು ಇಟ್ಕೊಳ್ರಿ, ಆಧಾರ ಆಧೇಯ ಅಂತ.
ಆಧಾರ ಅಂದ್ರೆ ಎಲ್ಲರಿಗೂ ಆಶ್ರಯ ಅಂತ ಅರ್ಥ. ಆಧೇಯ ಅಂದರೆ ಆಶ್ರಿತ ಅಂತ ಅರ್ಥ. ಅತಃ ಪುನಃ ಪೃಚ್ಛತಿ, ಅದರಿಂದ ಮತ್ತೆ ಕೇಳ್ತಾ ಇದ್ದಾಳ. ಸರಿ ಮತ್ತೆ ಕೇಳಲಿ, ಆ ಬ್ರಾಹ್ಮಣರ ಪರ್ಮಿಷನ್ ಯಾಕೆ ತಗೋಬೇಕು? ಇನ್ನೊಮ್ಮೆ ಕೇಳಿಕತ್ತಿರೋದಿಲ್ಲ, ಪಾಡಿ ನೀವು ಕೇಳಪ್ಪ ಬ್ರಾಹ್ಮಣರಿಗೆ, ಆಚಾರ್ಯ ಕೇಳಲೇನ್ರಿ ಅಂತ ಹಿಂಗೆ ಮತ್ತೆ ಯಾಕೆ ಅನ್ಬೇಕಾಗಿತ್ತು ಎಂದರೆ ಅದಕ್ಕೆ ಹೇಳ್ತಾರೆ, ವಿಜಿಗೀಷು ಕಥಾತ್ವಾತ್ ಬ್ರಾಹ್ಮಣಾನುಜ್ಞೆಯ. ಇದಕ್ಕೇನು ಕರೆದಾರ? ವಿಜಿಗೀಷು ಕಥಾ ಅಂತ ಕರೀತಾರೆ. ವಿಜಿಗೀಷು ಕಥಾ ಅಂದ್ರೆ ಅರ್ಥ ಏನದಕ್ಕೆ? ಜಯ ಗಳಿಸಬೇಕೆಂಬ ಇಚ್ಛೆಯಿಂದ ಕೇಳುವುದು. ಬರ್ಕೊಳ್ರಿ, ವಿಜಿಗೀಷು ಕಥಾ ಅಂದ್ರೆ ಜಯ ಗಳಿಸಬೇಕೆಂಬ ಇಚ್ಛೆಯಿಂದ ಕೇಳಿರುವುದು. ಜಯ ಗಳಿಸಬೇಕೆಂಬ ಇಚ್ಛೆಯಿಂದ ಮಾಡುವ ವಾದ, ಅದಕ್ಕೆ ವಿಜಿಗೀಷು ಕಥಾ ಅಂತ ಕರೀತಾರೆ. ಮುಂದೆ ಬರ್ತದೆ, ವಾದ ಎಷ್ಟು ರೀತಿ ಅದ ಅಂತ ಹೇಳೋರಿದ್ದಾರೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ ಅಂತ ಮುಂದಿನ ಪುಟದಲ್ಲದ. ಇರಲಿ, ಕೆಳಗೆ ಅದ ನೋಡ್ರಲ್ಲಿ. ಆಯಿತು, ಈಗ ಹಂಗಾರೇನಾಯಿತು? ಅತಃ ಪುನಃ ಪೃಚ್ಛತಿ, ಆದಷ್ಟು ಉಳಿದು ಬಿಟ್ಟದ ಮತ್ತೆ ಕೇಳಿಕ್ಕೆ ಹೊಂಟಾಳ. ವಿಜಿಗೀಷು ಕಥಾತ್ವಾತ್ ಬ್ರಾಹ್ಮಣ ಅನುಜ್ಞೆಯ, ಬ್ರಾಹ್ಮಣರ ಅನುಜ್ಞೆಯಿಂದ. ಅಂದರೆ ಏನಾಯಿತು? ಅಲ್ಲಿ ಕೂತಿರುವಂಥವ್ರು ನಿರ್ಣಾಯಕರು, ಅವರು ಜಡ್ಜ್ ಕೂತಿರ್ತಾರಲ್ಲ, ಆ ಜಡ್ಜಿನ ಅನುಮತಿಯಂತೆ ಮತ್ತೊಮ್ಮೆ ಕೇಳಲಿಕ್ಕೆ ಹೊಂಟಾಳ ಅಂತ ಅರ್ಥ. ಅದಕ್ಕೆ ಯಾಕೆ ಅವ್ರ ಹತ್ರ ಏನು ದಾಖಲಾಗಿರ್ತದೆ? ಈಗ ಒಂದು ಬಾರಿ ಇವಳು ಪ್ರಶ್ನೆಯನ್ನು ಕೇಳಿ ಪರಾಜಿತಳಾಗಿದ್ದಾಳೆ, ಸೋತಿದ್ದಾಳೆ ಅಂತ ನಿರ್ಧಾರ ಆಗ್ಯದ. ನಿರ್ಧಾರ ಆದ ಮೇಲೆ ಮತ್ತೊಮ್ಮೆ ಪ್ರಶ್ನೆ ಕೇಳಬೇಕಾದ್ರೆ ಅವರು ಪರ್ಮಿಷನ್ ಕೊಡಬೇಕು, ಇದನ್ನು ಕೇಳಬಹುದು ಅಂತ. ಆಗ ಮಾತ್ರ ಅವ್ರು ಕೇಳಬೇಕು ಹೊರತಾಗಿ ಇಲ್ಲದೇ ಇದ್ದರೆ ಕೇಳಲಿಕ್ಕೆ ಅವಕಾಶ ಇಲ್ಲ. ನೋಡ್ರಿ ಯಾವ ಕಾಲ ಇತ್ತು ಆ ಕಾಲ. ಅಲ್ಲಿ ಕೂತಿರ್ತಿದ್ರು ಬ್ರಾಹ್ಮಣರು ಅಂದರೆ ಅಧ್ಯಕ್ಷ ಸ್ಥಾನದಲ್ಲಿದ್ದ ಆಚಾರ್ಯರು ಅಂತ ಅರ್ಥ, ವಿದ್ವಾಂಸರು. ವಾದ ಮಾಡ್ತಾ ಇರುವಾಗ ಎರಡೂ ಕಡೆಗೆ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಂಡಿರ್ತಿದ್ರು. ಯಾರು ಸೋತರು ಯಾರು ಗೆದ್ದರು ಆ ಪ್ರಶ್ನೆ ಉತ್ತರಗಳಲ್ಲಿ ದಾಖಲೆ ಮಾಡಿಟ್ಟಿರ್ತಿದ್ರು. ಅಕಸ್ಮಾತ್ ಮತ್ತೊಂದು ಸರ್ತಿ ಏನಾದರೂ ಪ್ರಶ್ನೆ ಮಾಡೋ ಪ್ರಸಂಗ ಬಂದರೆ ಆ ಜಡ್ಜಿನ ಸ್ಥಾನದಲ್ಲಿ ಕೂತಿರುವಂತಹ ನ್ಯಾಯಾಧೀಶ, ನಿರ್ಣಾಯಕರ ಸ್ಥಾನದಲ್ಲಿ ಕುಳಿತಿರುವಂಥವರನ್ನು ಕೇಳಿಕೊಂಡು ಅನುಮತಿಯನ್ನು ಪಡೆದುಕೊಂಡು ಮುಂದೆ ಮಾಡಬೇಕಾದ್ದರಿಂದ ವಿಜಿಗೀಷು ಕಥಾತ್ವಾತ ಬ್ರಾಹ್ಮಣ ಅನುಜ್ಞೆಯ ಪುನಃ ಪೃಚ್ಛತಿ ಅಂತಂದರು. ಹೌದು, ಮತ್ತು ಈಗ ಗಂಡ ಶಣೆ ಇದ್ದಾನೋ ಇಲ್ಲೋ ಅಂತ ಗೊತ್ತಿತ್ತೋ ಇಲ್ಲೋ ಹೆಂಡತಿಗೆ ಪ್ರಶ್ನೆ ಬಂತಿ. ಯಾಕಂದ್ರೆ ಗಂಡನ ಶಾಣೆತನ ಏನದ ಅಂತ ಅನ್ನೋದು ಹೆಂಡತಿಗೆ ಗೊತ್ತಿದ್ದೇ ಇರ್ತದೆ. ಅಂದ್ರೆ ಲೋಕದೊಳಗಿನ ಶಾಣೆತನ ಹೇಳಲಿಕ್ಕತ್ತಿಲ್ಲ, ಇಲ್ಲಿ ಭಾಳ ಶಾಣೆ ಇರ್ತಾರೆ ಗಂಡಂದರು, ಆ ಪ್ರಶ್ನೆ ಹೇಳಲಿಕ್ಕತ್ತಿಲ್ಲ. ವಿದ್ಯಾ ಅಧ್ಯಯನ ಎಷ್ಟು ಮಾಡ್ಯಾರ ನಮ್ಮ ಮನೆಯವರು ಯಾಜ್ಞವಲ್ಕ್ಯರು ಅಂತ ಗೊತ್ತಿತ್ತೋ ಇಲ್ಲೋ ಅಂತ. ಈಗ ಅಲ್ಲಿ ಆಚಾರ್ಯ ಮುಂದೆ ಆ ವಾಕ್ಯ ಇಟ್ಕೊಂಡಾರ, ಅದಕ್ಕೆ ಅದನ್ನು ಹೇಳಿಕತ್ತೀನಿ, ನನ್ನ ಸ್ವಂತದ್ದಲ್ಲದು. ಅಂದರೆ ಎಷ್ಟು ಮಹತ್ವದ ಇದನ್ನು ನೋಡ್ಕೊಳ್ರಿ. ವಿವಾಹವಾಗುವಾಗ ಗಂಡ ಹೆಂಡತಿಯರು ಪರಸ್ಪರವಾಗಿ ವಿದ್ಯೆಯಲ್ಲಿ ಎಷ್ಟು ಉತ್ತಮರಾಗಿದ್ದರು, ಎತ್ತರಕ್ಕೇರಿದ್ರು, ಉತ್ತಮರಾಗಿದ್ದರು ಎತ್ತರಕ್ಕೆ ಏರಿದ್ರು ಎಂಬುದನ್ನು ತಿಳಿದು ವಿವಾಹ ಮಾಡಿಕೊಳ್ತಿದ್ರು. ಒಂದನೇದು. ಅಕಸ್ಮಾತ್ ವಿವಾಹ ಆದ ಮೇಲೆ ತಿಳಿದರೆ ತಾವೂ ಅವರವರಿಗೆ ಎತ್ತರಕ್ಕೆ ಏರುವ ಪ್ರಯತ್ನ ಮಾಡಿರ್ತಿದ್ರು. ಈಗನ್ರಿ ನಮ್ಮ ಸಮಾಜ ಇದು ಅಶಿಕ್ಷಿತವಾದ ಸಮಾಜ ಆಗಿತ್ತು ಅಂತ ಹೇಳ್ರಿ ಇವಾಗ ನೋಡಂತ. ಬ್ರಿಟಿಷರು ಬಂದು ಏನು ತಲೆ ತಿಂದು ಹೋದರೂ ಅದರಿಂದ ಎಷ್ಟು ಮೂರ್ಖರಾಗಿ ಕೂತೀವಿ ನಾವೆಲ್ಲ ಅಂದರೆ ಸ್ಪಷ್ಟ ಹೇಳ್ತಾರೆ. ಗಂಡ ಹೆಂಡತಿಯರಲ್ಲಿ ವಿದ್ಯಾ ನೋಡಿಕೊಂಡು ಲಗ್ನ ಅಂತ ಅವತ್ತಿನ ಕಾಲಕ್ಕೆ. ಇವತ್ತೇನು ಹೆಂಗೆ ಕ್ವಾಲಿಫಿಕೇಷನ್ ಕೇಳ್ತಾರೆ ಹಂಗೆ ಅವತ್ತು ವಾದ ಮಾಡಿ ನಿರ್ಣಯ ಮಾಡಿಕೊಂಡು ಅಡ್ಡಿ ಇಲ್ಲ ಇವ್ರನ್ನ ಲಗ್ನ ಮಾಡ್ಕೋಬಹುದು ಅಂತಂದ್ರೆ, ಅಥವಾ ಅಕ್ಕಿನ ಲಗ್ನ ಮಾಡ್ಕೋಬಹುದು ಅಂತ ವಿಚಾರ ಮಾಡಿದರೆ ಲಗ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತಿತ್ತಂತ. ಹೆಂಡತಿಯು ಗಂಡನ ವಿದ್ಯಾಬಲವನ್ನು ತಿಳಿದವಳಾಗಿದ್ಲು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯ ತಿಳಿಸ್ತಾರೆ. ಮೂಲದಲ್ಲೇ ಇದೆಯಲ್ಲ, ಉಪನಿಷತ್ನಲ್ಲೇ ಇದೆಯಲ್ಲ. ಅಂದ ಮೇಲೆ ಹೆಂಡತಿಯಾದವಳಿಗೆ ಎಂತಹ ವಿದ್ಯಾ ಬರ್ತಿರ್ಬೇಕು ಅಂದ್ರೆ ಗಂಡನ ವಿದ್ಯಾ ಯೋಗ್ಯತಾ ಎಷ್ಟದ ಅಂತ ಗೊತ್ತಾಗೋಷ್ಟ್ರ ಬರ್ತಿರ್ಬೇಕ್ರಿ. ಕೆಲವರು ಓದಿರಂಗಿಲ್ಲ, ಆ ವಿಷಯ ಬೇರೆ. ಓದದೇ ಇದ್ರೆ ನಾವು ಓದದೇ ಇದ್ದವರ ಮೇಲೆ ದೋಷ ಹೇಳ್ತಿಲ್ಲ, ಓದಿರಬೇಕು, ಇಷ್ಟು ವ್ಯವಸ್ಥೆ ಅದ. ಅಂದಮೇಲೆ ಎಂದೂ ಕೂಡ ನಮ್ಮಲ್ಲಿ ಭಾರತದಲ್ಲಿ ಅಶಿಕ್ಷಿತವಾದ ಸಮಾಜ ಇತ್ತು, ಜನಾಂಗ ಇದ್ರು ಅಂತ ಭಾವಿಸಲೇಬಾರದು. ಸ್ವಭರ್ತು ವಿದ್ಯಾಬಲಂ ಜಾನಂತ್ಯಪಿ, ಆಚಾರ್ಯಂತರ ತನ್ನ ಗಂಡನ ವಿದ್ಯಾಬಲವನ್ನು ತಿಳಿದಿದ್ದರೂ ಕೂಡ
ಯುಷ್ಮಾಕಂ ಏನಂ ಚೇತಂ ನ ಶಕ್ಯತೆ ಇತಿ. ನೀವು ಅವರನ್ನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಜ್ಞಾಪಯಿತ್ವಾ ತಿಳಿಸಿಬಿಟ್ಟು ತೇಷಾಂ ಉಪಕಾರಾರ್ಥಂ ಪಪ್ರಚ್ಛ, ಅವರ ಉಪಕಾರಕ್ಕಾಗಿ ಹೇಳಿದ್ದಾಳೆ. ನಿರ್ಣಾಯಕರ ಸ್ಥಾನದಲ್ಲಿ ಕೂತವರಾಗಿರಬಹುದು, ಉಳಿದ ಬ್ರಾಹ್ಮಣರಾಗಿರಬಹುದು, ಎಲ್ಲರಿಗೂ ಕೂಡ ಏನು ವಿಷಯ ಹೇಳಿದರು, ನಮ್ಮ ಮನೆಯವರನ್ನ ನೀವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನೆನಪಿಟ್ಟುಕೊಳ್ರಿ ಅಂತ ತಿಳಿಸ್ಬೇಕಾಗ್ಯದು. ಇದು ಉಪಕಾರ. ಅಂದರೆ ಇದು ಯಾಕೆ ಹಿಂಗೆ ಹೇಳಿ ಕಥಾ ಶ್ರೀಮದಾಚಾರ್ಯರು ಅಂತ ಮುಂದಿನ ವಾಕ್ಯಗಳನ್ನು ಓದಿದಾಗ ಗೊತ್ತಾಗ್ತದೆ. ಇದು ವಿಜಿಗೀಷು ಕಥಾ. ವಿಜಿಗೀಷು ಕಥಾ ಅಂದರೆ ಏನು? ಜಯಿಸಬೇಕು ಎಂಬ ಇಚ್ಛೆಯಿಂದ ನಡೆಸೋ ವಾದ. ಹೌದಾ? ಹಂಗಾರ ಗಾರ್ಗಿ ವಾಚಕ್ನವೇನಿದ್ದಾಳಲ್ಲ, ಗಂಡನ ಗೆಲ್ಲಬೇಕು ಅಂತ ತಿಳ್ಕೊಂಡು ವಾಕ್ಯಾರ್ಥವನ್ನು ಮಾಡಿದ್ಲು, ಸರಿನಾ? ಗಂಡನ ಗೆಲ್ಲಬೇಕು ಅಂತ ವಾಕ್ಯಾರ್ಥ ಮಾಡಿದ್ರೆ ಗಂಡನ ಗೆಲ್ಲಕ್ಕೆ ಆಗ್ತೇನಕ್ಕಿಗೆ ಆಗೋದಿಲ್ಲ, ಹಿಂದಿಗಾಗಲೇ ಬಂದದ. ಅಂದ ಮೇಲೆ ಪುನಃ ಯಾಕೆ ಮಾಡಬೇಕಾಯಿತು? ಹೋಗಲಿ, ಒಂದೊಮ್ಮೆ ಗೆದ್ಲು ಅಂತ ಇಟ್ಕೋಣಂತ. ಗಂಡನ ಮರ್ಯಾದೆ ಪ್ರಶ್ನೆ ಅಲ್ವಾ? ಗಂಡನ ಸೋಲಿಸ್ಬಿಟ್ಟು ತಾ ಗೆದ್ದು ಏನು ಮಾಡ್ಬೇಕಾಗ್ಯದ? ಇಷ್ಟ ಹೌದಿಲ್ಲೋ? ಹೌದು ಬಿಡ್ರಿ ಆಚಾರ, ನಮಗೆಲ್ಲ ಕಾಲಕ್ಕೂ ಗಂಡಂದ್ರೆ ಸೋಲಿಸೋದ್ರೊಳಗೆ ಹೆಣ್ಮಕ್ಳಿಗೆ ಭಾಳ ಆಸಕ್ತಿ ಅದಂತ ಹಿಂಗೆ ಹೇಳ್ಬೇಕೇನು? ಹಾಗೇನಿಲ್ಲ. ಹೆಂಡತಿಯನ್ನಾಗಲಿ ಗಂಡನನ್ನಾಗಲಿ ಸೋಲಿಸಬೇಕು ಅನ್ನುವಂತಹ ಪ್ರಸಕ್ತಿ ಯಾಕೆ ಬರಬೇಕು? ಇದ್ದಿದ್ದೇ ಇಲ್ಲ. ಹಾಗಿರುವಾಗ ಯಾಜ್ಞವಲ್ಕ್ಯರಂತಹ ಶ್ರೇಷ್ಠರಾದ ಮುನಿಗಳ ಪತ್ನಿಯಾದ ಗಾರ್ಗಿ ವಾಚಕ್ನವಿಯು ಅವರನ್ನು ವಾದದಲ್ಲಿ ಗೆಲ್ಲಬೇಕು ಎಂಬ ಉದ್ದೇಶದಿಂದ ಹೊರಟವಳು ಯಾಕೆ ಹಾಗೆ ಪ್ರಶ್ನೆ ಹಾಕಿದ್ದು? ಗಂಡನ ಮರ್ಯಾದೆಯ ಪ್ರಶ್ನೆ ಇಲ್ವಾ ಅಂತಂದರೆ ಎಷ್ಟು ವಿಶ್ವಾಸ ಅಂದರೆ, ನಾನು ಏನು ಪ್ರಶ್ನೆ ಕೇಳಿದರೂ ನನ್ನ ಗಂಡ ಉತ್ತರ ಕೊಟ್ಟೇ ಕೊಡ್ತಾನ, ನಾನು ಗೆಲ್ಲೋದೇ ಇಲ್ಲ, ಅವನೇ ಗೆಲ್ತಾನ. ಅದಕ್ಕೆ ಉತ್ತರ ಹೇಳಿದ್ದಕ್ಕಿ ಅದಕ್ಕೆ ಮೊದಲೇ ಹೇಳ್ಬಿಟ್ಟಿದ್ಲು, ನನ್ನ ಗಂಡ ಈ 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿಮ್ಮೆಲ್ಲರ ಮಧ್ಯದಲ್ಲಿ ಯಾರೂ ಅವನನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಲು. ಅಂದ್ರೆ ಅವರಿಗೆ ತಿಳಿಸ್ಬೇಕಾಗ್ಯದ ಹೊರತಾಗಿ ತನಗಲ್ಲ. ಆಚಾರದಕ್ಕಂತಾರ ನ ಜೇತುಂ ಶಕ್ಯತೆ ಇತಿ ಜ್ಞಾಪಯಿತ್ವ, ತಿಳಿಸಿಬಿಟ್ಟು. ಅಂದರೆ ಅವರಿಗರ ಯಾಕೆ ತಿಳಿಸ್ಬೇಕಾಗಿತ್ತು ಅಂದರೆ ತೇಷಾಂ ಉಪಕಾರಾರ್ಥಂ ಪಪ್ರಚ್ಛ, ಅವರಿಗೆ ಉಪಕಾರವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಪ್ರಶ್ನಿಸಿದ್ದಾಳೆ. ಯಾರಿಗೆ ಉಪಕಾರ ಮಾಡಬೇಕು ಅಂಥೇಳಿ? ಬ್ರಾಹ್ಮಣರಿಗೆ ಉಪಕಾರ ಮಾಡಬೇಕು ಅಂತ ಪ್ರಶ್ನೆ ಮಾಡ್ಯಾಳ ಹೊರತಾಗಿ ತನ್ನ ಗೆಲುವು ಮುಖ್ಯ ಅಲ್ಲವೇ ಅಲ್ಲ. ಪೂರ್ವಂ ಗಾರ್ಗ್ಯಾ ಜೀವಾನಾಂ ಉತ್ತರೋತ್ತರಾಶ್ರಯತ್ವಂ ಸರ್ವೇಷಾಂ ಭಗವದಾಶ್ರಯತ್ವಂಚ ಶ್ರುತಂ ನತು ಮೂಲ ಪ್ರಕೃತಿರಾಧಾರತ್ವಂ ಆಧೇಯತ್ವಂ ವಾ ಅತಃ ಪುನಃ ಪೃಚ್ಛತಿ ವಿಜಿಗೀಷು ಕಥಾತ್ವಾತ್ ಬ್ರಾಹ್ಮಣಾನುಜ್ಞೆಯ ಸ್ವಭರ್ತು ವಿದ್ಯಾಬಲಂ ಜಾನಂತ್ಯಪಿ ಯುಷ್ಮಾಕಮೇನಂ ಜೇತುಂ ನ ಶಕ್ಯತೆ ಇತಿ ಜ್ಞಾಪಯಿತ್ವಾ ತೇಷಾಂ ಉಪಕಾರಾರ್ಥಂ ಪಪ್ರಚ್ಛ ನ ಚ ಯುಕ್ತ್ಯಾ ಪೂರ್ವಮುಪರತ ಭಾರ್ಯಾತ್ವಾತ್ ಭಗವತೋ ಅನ್ಯಾಧಾರತ್ವಂ ನಾಶಂಕಿಮಿತ್ಯುಕ್ತೆ ಇತ್ಯುಕ್ತೇ ಭೀತ್ಯೈವ ಉಪರತ. ಸರಿ, ಈಗ ಮತ್ತೊಂದು ಪ್ರಶ್ನೆ ತೊಗೊಂಡು ಆಚಾರ್ಯರು, ಅಲ್ರಿ ಮತ್ತು ಹಿಂದೆ ಕೇಳೋ ಕಾಲಕ್ಕನ ಇದನ್ನೂ ಮಾಡಿ ಮುಗಿಸ್ಬೇಕಾಗಿತ್ತಲ್ಲ ಅಂತಂದ್ರೆ ಅದಕ್ಕಂತಾರೆ, ಹಿಂದೆ ಅವರೊಂದು ಯಾಜ್ಞವಲ್ಕ್ಯರು ಹೇಳೋ ಕಾಲಕ್ಕೆ ಒಂದು ಮಾತು ಹೇಳಿದ್ರು. ಅವರು ಏನಂತ ಹೇಳಿದರು? ಏನು ಹಿಂಗೆ ಕೇಳ್ತೀನಿ ನೀನು, ಎಲ್ಲ ಹೆಂಗೆ ಕೇಳ್ಕೋತ ಹೋಗ್ತೇನೆ ಮುಂದೆ ಅಂತ ಹಿಂಗೆ ಕೇಳಿದ್ರು. ಫಸ್ಟು ಇವ್ರಿಗಿವರು ಅಂತ ಕೇಳ್ಕೊತ ಹೋಗೋಣ, ನಾಳೆ ಪರಮಾತ್ಮ ಯಾರು ಅಂತ ಕೇಳೋಣ, ಅವ್ರಿಗವ್ರು ಯಾರು ಅಂತ ಕೇಳೋಣ ಅಂತ ಹಿಂಗೆ ಕೇಳ್ಕೊತ ಹೋಗ್ತೇನೆ ನೀನು ಅಂತ ಹೇಳಿ ಒಂದು ಮಾತಾಡಿದರು. ಎರಡನೇದ್ದು, ನೀನು ಆ ಭಗವಂತನಿಗಿನ್ಯಾರಾಶ್ರಯ ಅಂತ ಕೇಳಿದ್ರೆ ನಿನ್ನ ತಲೆ ಬಿದ್ದು ಹೋಗ್ತದೆ ನೋಡು ಅಂತ ಹೆದರಿಸಿದ್ರು. ಆ 2 ಕಾರಣಕ್ಕಾಗಿ ಗಪ್ ಚುಪ್ಪಾಗಿದ್ಲೇ ಹೊರತಾಗಿ ಅವರ ಪ್ರಶ್ನೆ ಇವಳಿಗೇನು ಸಮಾಧಾನ ತಂದಿದ್ದಿಲ್ಲ, ಮುಗಿದಿದ್ದಿಲ್ಲ ಇನ್ನೂ ಅನ್ನುವ ಅಂಶವನ್ನು ಮತ್ತೆ ಶ್ರೀಮದಾಚಾರ್ಯ ತೊಗೊಂಬರ್ತಾರೆ ನೋಡ್ರಿ. ನಚ ಯುಕ್ತ್ಯಾ ಪೂರ್ವಮುಪರತ, ಯುಕ್ತಿಯಿಂದ ಅಂದ್ರೇನು? ಇಂದ್ರದೇವರಿಗೆ ರುದ್ರದೇವರಾಶ್ರಯ, ರುದ್ರದೇವರಿಗೆ ಬ್ರಹ್ಮದೇವರಾಶ್ರಯ, ಬ್ರಹ್ಮದೇವರಿಗೆ ಪರಮಾತ್ಮಾಶ್ರಯ ಅಂತ ಹೇಳಿದ ಮೇಲೆ ಮತ್ತೆ ಪ್ರಶ್ನೆ ಹಾಕಿದು, ಆ ಪರಮಾತ್ಮನಿಗೆ ಯಾರ ಆಶ್ರಯ ಅಂತ ತಿಳ್ಕೊಂಡು ಹುಚ್ಚ ಹೆಂಗೆ ಕೇಳ್ಕೊತ ಹೋಗೋದೇನು ಮುಂದೆ? ಅವ್ರಿಗೆ ಯಾರ ಆಶ್ರಯ ಅಂತ ತಿಳ್ಕೊಂಡು ಎಂದು ಮುಗಿಬೇಕಿಂಥ ಯುಕ್ತಿಗಳು ಅಂತ ಹಿಂಗೆ ಅಂದದ್ದಕ್ಕೆ ನಿಲ್ಲಿಸಿಲ್ಲ. ಮತ್ತಕ್ಕಿ ಆ ಯಾಜ್ಞವಲ್ಕ್ಯರ ಯುಕ್ತಿಗೇನಕ್ಕೆ ಬಗ್ಗಿದ್ದಿಲ್ಲಕ್ಕಿ. ಯಾಕಂದರೆ ಯಾಜ್ಞವಲ್ಕ್ಯರ ಯುಕ್ತಿಗೆ ಬಗ್ಗಿದ್ರೆ ಆಕೆ ಈ ಪ್ರಶ್ನೆ ಕೇಳಬಾರ್ದಾಗಿತ್ತು. ಏನಂತ? ಪ್ರಕೃತಿಯು ಸರ್ವಾಧಾರಳಾಗಿದ್ದಾಳೆ. ಅಲ್ಲೇನಂದಿದ್ರು? ಭಗವಂತ ಸರ್ವರಿಗೂ ಆಧಾರ ಅಂತಂದ ಮೇಲೆ ಇನ್ನು ಅವ್ರಿಗೆ ಯಾರು ಆಧಾರ ಕೊಡ್ತಾರ? ಏನು ಹಿಂಗೆ ಕೇಳ್ತಿ ಅಂತಂದಿದ್ರಿಲ್ಲೋ. ಹಾಗಾದರೆ ಪ್ರಕೃತಿಯೂ ಸರ್ವರಿಗೆ ಆಧಾರವಾಗಿದೆ, ಮತ್ತು ಆಕೆ ಇನ್ಯಾರಿಗೆ ಆಶ್ರಯ ಆಗಬೇಕು ಅಂತನೋ ಯುಕ್ತಿ ಬಂದು ನಿಂತ್ಕೋತದ.
ನೀವು ಆವಾಗ ಕೊಟ್ಟು ಉತ್ತರನ ಇಲ್ಲೂ ಬರ್ತದೆ. ಭಗವಂತನು ಎಲ್ಲರಿಗೂ ಆಶ್ರಯವನ್ನು ನೀಡಿದ ಮೇಲೆ ಅವರಿನ್ಯಾರಿಗೆ ಆಶ್ರಯ ಪಡ್ಕೊಳ್ಬೇಕು, ಯಾರ ಹತ್ರ ಹೋಗ್ಬೇಕು? ಹಾಗಿದ್ರೆ ಪ್ರಕೃತಿ, ಮೂಲ ಪ್ರಕೃತಿಯೂ ಕೂಡ ಎಲ್ಲರಿಗೂ ಆಶ್ರಯವನ್ನು ನೀಡಿದ್ದರಿಂದ ಅವಳಿನ್ಯಾರ ಕಡೆಗೆ ಹೋಗಬೇಕು ಅನ್ನೋ ಯುಕ್ತಿ ಹಂಗೆ ಉಳಿತದ. ಅದಕ್ಕೆ ನೀವು ಆ ಯುಕ್ತಿಗೆ ನಾನು ಬಗ್ಗಿಲ್ಲ ಅಂತ ಒಂದು. ಎರಡನೇದು, ಮತ್ತು ಭಾರ್ಯಾತ್ಮಾತ್ ಹೆಂಡತಿ ಅಂತನ್ನುವಳು ಗಂಡನಿಗೆ ಅಷ್ಟೊಂದು ಗೌರವ ಕೊಡಬೇಕಾದ್ದರಿಂದಾಗಿ ಇನ್ನು ಮುಂದಿನ ಕೇಳಿದಂದ್ರೆ ನಿನ್ನ ತಲೆ ಬಿದ್ದು ಹೋಗ್ತದ ಅಂತ ಅಂದದ್ದಕ್ಕೆ ಹೆದರಿಕೊಂಡು ಸುಮ್ಮನಾಗಿದ್ಲೇ ಹೊರತಾಗಿ ವಾಸ್ತವದಲ್ಲಿ ಅಲ್ಲಿ ನಿಂತಿರಲಿಲ್ಲ ಅಂತ ಎಚ್ಚರವನ್ನು ಹೇಳಿಗತ್ತಾರ ಶ್ರೀಮದಾಚಾರ್ಯ. ವಾಕ್ಯ ನೋಡ್ರಿ, ಭಾರ್ಯಾತ್ವಾತ್ ಭಗವತಃ ಅನ್ಯಾಧಾರತ್ವಂ ನ ಆಶಂಕ್ಯಂ ಇತ್ಯುಕ್ತೇ ಭೀತ್ಯೈವ ಉಪರತ. ಹೆಂಡತಿಯಾದದ್ದರಿಂದ ಭಯಗೊಂಡು ಹೇಳಿದಲೇ ಹೊರತಾಗಿ ಬೇರೆ ಇನ್ನೇನಿಲ್ಲ. ಇನ್ನು ಭಗವತೋ ಅನ್ಯಾಧಾರತ್ವಂಚ ಸರ್ವಾಧಾರ ಮೂಲ ಪ್ರಕೃತಿರಪಿ ಭಗವಾನೇವಾಧಾರ ಇತ್ಯುಕ್ತೆ ಯುಕ್ತಿದಶ್ಚೈವ ನಿವಾರಿತಂ ಭವತಿ ನಾಣ್ಯದಂತೋಸ್ತಿ ದ್ರಷ್ಟ ಇತ್ಯಾದಿ ಯುಕ್ತಿಭಿಶ್ಚ ಅಸ್ತುಲತ್ವಾದಿ ಯುಕ್ತಿಭಿಶ್ಚ. ಅಷ್ಟೇ ಅಲ್ಲ, ಏನಂತ ಮುಂದೆ ಇನ್ನು ಮುಂದೆ ನನ್ನ ಗಂಡ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನ, ನನಗೆ ಸೋಲು ಹಾಗೇ ಆಗ್ತದೆ ಅಂತ ಖಚಿತ ಮಾಡಿಕೊಂಡು ಕೇಳಿದ್ದೆ ಹೊರತಾಗಿ ಹಾಗೆ ಕೇಳಿದ್ದಲ್ಲ. ಅವಳು ಗೊತ್ತದ ಅವಳಿಗೆ, ಅದು ಹೇಳಿದ್ದಲ್ಲ, ಬ್ರಾಹ್ಮಣರಿಗೆ ಉಪಕಾರ ಮಾಡಲಿಕ್ಕೆ ಕೇಳಿದ್ದೆ ಹೊರತಾಗಿ ತನಗೆ ಯಾವುದಲ್ಲ. ಆ ವಾಕ್ಯ ಅಂತ ನೋಡ್ರಿ, ಭಗವತಃ ಅನ್ಯಾಧಾರತ್ವಂ, ಭಗವಂತನು ಉಳಿದವರೆಲ್ಲರಿಗೂ ಕೂಡ ಆಶ್ರಯನಾಗಿದ್ದಾನೆ ಅಂತನ್ನೋ ಮಾತೆ ಸರ್ವಾಧಾರ ಮೂಲ ಪ್ರಕೃತಿರಪಿ ಭಗವಾನೇವಾಧಾರ ಇತ್ಯುಕ್ತೇ, ಭಗವಂತನೇ ಎಲ್ಲರಿಗೂ ಆಧಾರನಾಗಿದ್ದಾನೆ ಮತ್ತು ಸರ್ವಾಧಾರವಾದ ಮೂಲ ಪ್ರಕೃತಿಗೂ ಭಗವಂತನೇ ಆಧಾರನಾಗಿದ್ದಾನೆ ಅಂತನ್ನುವುದು ಯುಕ್ತಿಯಿಂದಲೇ ನಿವಾರಣೆ ಮಾಡಿದಂತೆ ಆಗ್ತದೆ. ಭಗವಂತನೇ ಸರ್ವಾಧಾರವಾದ ಮೂಲ ಪ್ರಕೃತಿಗೂ ಆಧಾರನಾಗಿದ್ದಾನೆ ಅಂತ ಮುಂದೆ ಹೇಳಿಬಿಟ್ಟ ಮೇಲೆ ಯಾಜ್ಞವಲ್ಕ್ಯರು ಮುಂದೆ ಉತ್ತರ ಕೊಡ್ತಾರೆ. ಆ ಕೊಟ್ಟ ಮೇಲೆ ಇನ್ಯಾರಿಗೂ ಕೂಡ ಭಗವಂತ ಮತ್ತು ಆಶ್ರಯ ಪಡೆದುಕೊಳ್ಳೋ ಪ್ರಸಕ್ತಿ ಇಲ್ಲವೇ ಇಲ್ಲ. ಭಗವಂತನಿಗೆ ಬೇರೆ ಇನ್ಯಾರಾದರೂ ಆಧಾರರಿದ್ದಾರೇನಪ್ಪ ಅಂದ್ರೆ ಚಾನ್ಸೇ ಇಲ್ಲ. ಸರ್ವಾಧಾರವಾದ ಪ್ರಕೃತಿಗೂ ಭಗವಂತನೇ ಆಶ್ರಯನಾಗಿದ್ದಾನೆ ಅಂತ ಉತ್ತರ ಕೊಟ್ಟ ಮೇಲೆ ಇನ್ಯಾರೂ ಉಳ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಅಂದರೆ ಯಾಕೆ ಈ ಮಾತು ಹೇಳಿದ್ರು ಶ್ರೀಮದಾಚಾರ್ಯರು? ಇಲ್ಲಿ ಇದನ್ನು ಕೇಳೋಣ, ನಾಳೆ ಮುಂದೆ ಇನ್ನೊಂದೆರಡು ಬ್ರಾಹ್ಮಣ ಅಂದಮೇಲೆ ಮತ್ತೊಂದು ಪ್ರಶ್ನೆ ಕೇಳೋಣ. ಹಂಗಿಲ್ಲ, ಇದು ಕೊನೆ ಪ್ರಶ್ನೆ ಅಂತ ಅನ್ನೋದಕ್ಕೆ ಹಿಂಗೆ ಮಾಡ್ಲಿಕ್ಕತ್ತಾರ. ಹಿಂದೇನು ಹೇಳಿದರು, ಒಬ್ಬರಿಗೊಬ್ಬರು ಮೇಲ್ಮೇಲಿದ್ದಾರೆ, ಅವರಿಗೆ ಅವ್ರು ಯಾರ ಆಶ್ರಯ ಅಂತ ಕೇಳ್ಕೊಂಡು ಬಂದರು, ಬ್ರಹ್ಮದೇವರ ತನಕ ಬಂದು ಬ್ರಹ್ಮದೇವರಿಗೆ ಭಗವಂತ ಆಶ್ರಯ ಅಂತ. ಹೌದಾ? ಹಂಗಾರೆ ಮೂಲ ಪ್ರಕೃತಿಯು ಕೂಡ ಬ್ರಹ್ಮದೇವರಿಗೆ ಆಶ್ರಯ ಆಗ್ಯದ, ಅವಳು ಇನ್ಯಾರಿಗೆ ಆಶ್ರಯ ಆಗಬಹುದು ಅಂತ. ಆಗ ಉತ್ತರ ರೂಪದಲ್ಲಿ ಬ್ರಹ್ಮದೇವರಿಗೆ ಆಶ್ರಯ ನೀಡಿದ ಮೂಲ ಪ್ರಕೃತಿಗೂ ಆಧಾರನಾದವನು ಭಗವಂತ ಎಂದು ತನ್ನ ಗಂಡ ಉತ್ತರ ಕೊಟ್ಟಾದ ಮೇಲೆ ಇನ್ಯಾರಲ್ಲೂ ಏನು ಪ್ರಶ್ನೆಯನ್ನು ಕೇಳೋ ಪ್ರಸಕ್ತಿ ಬರುವುದಿಲ್ಲ. ಅದಕ್ಕಾಗಿ ಕೇಳ್ತಿದ್ದಾಳೆ. ಭಗವತಃ ಅನ್ಯಾಧಾರತ್ವಂಚ, ಭಗವಂತನು ಇನ್ಯಾರೆಲ್ಲ ಆಶ್ರಯಿಸಿಕೊಂಡಿದ್ದಾನೆ ಎನ್ನುವ ಪ್ರಶ್ನೆ ಸರ್ವಾಧಾರ ಮೂಲ ಪ್ರಕೃತಿರಪಿ ಭಗವಾನೇವ ಆಧಾರ, ಎಲ್ಲರಿಗೂ ಆಧಾರನಾದ ಮೂಲ ಪ್ರಕೃತಿಗೂ ಭಗವಂತನೇ ಆಧಾರನಾಗಿದ್ದಾನೆ ಅಂತ ಹೇಳಿದಿಂದಲೇ ಯುಕ್ತಿತಃ ಏವ ನಿವಾರಿತಂ ಭವತಿ, ಈ ಯುಕ್ತಿಯಿಂದಲೇ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಂತೆ ಆಯಿತು. ವಿಷಯ ತಿಳಿದದಿಲ್ಲೋ ಸ್ಪಷ್ಟವಾಗಿ ಏನಂತ ತಿಳ್ಕೊಂಡು ಮುಂದೆ ಇನ್ನು ನಾಣ್ಯದತೋ ಅಸ್ತಿ ದ್ರಷ್ಟೃ ಇತ್ಯಾದಿ ಯುಕ್ತಿಭಿಶ್ಚ. ಇನ್ನು ಮುಂದೆ ಹೇಳೋರಿದ್ದಾರೆ, ನಾಣ್ಯದತೋ ಅಸ್ತಿ ದ್ರಷ್ಟೃ, ಭಗವಂತನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ನೋಡುವರೇ ಇಲ್ಲ. ಅಂದ್ರೆ ಸ್ವತಂತ್ರವಾಗಿ ಯಾರೂ ನೋಡುವರಿಲ್ಲ. ಸ್ವಾತಂತ್ರ್ಯವೆಂಬುವಂಥ ಯುಕ್ತಿಯಿಂದಲೂ ಕೂಡ ಭಗವಂತನಿಗೆ ಇನ್ಯಾರೂ ಆಧಾರರಿಲ್ಲ ಎಂಬುದು ಸಿದ್ಧ ಆಗ್ತದೆ. ಯುಕ್ತಿ ಹೆಂಗದ? ಕೇಳಿಸ್ಕೊಳ್ಳೋರ ಭಗವಂತನೊಬ್ಬನೇ ಕೇಳಿಸ್ಕೊಳ್ತಾನೆ, ಇನ್ಯಾರು ಕೇಳಿಸ್ಕೊಳ್ಳೋದಿಲ್ಲ ಇಲ್ರಿ. ಮತ್ತು ನಾವು ನೀವೆಲ್ಲ ಕೇಳಿಸ್ಕೋತಿದ್ದೀವಿ, ಕೇಳಿಸ್ಕೊಳ್ಳೋಂಗಿಲ್ಲ ಅಂತೀರಿ ಅಂದರೆ ಸ್ವತಂತ್ರವಾಗಿ ಕೇಳಿಸಿಕೊಳ್ಳುವರು ಮತ್ತೊಬ್ಬರು ಇಲ್ಲ. ಈ ಯುಕ್ತಿಯಿಂದಲೇ ಭಗವಂತ ಸ್ವತಂತ್ರ ಅಂತ ತಿಳಿದು ಬಿಡ್ತದೆ, ಮತ್ತೇನು ಪ್ರತ್ಯೇಕ ತಿಳಿಯುವ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಅಸ್ಥೂಲತ್ವಾದಿ ಯುಕ್ತಿಭಿಶ್ಚ, ಅಸ್ಥೂಲತ್ವಾದಿ ಯುಕ್ತಿಗಳಿಂದ ಅಂದರೆ ಭಗವಂತ ಇಲ್ಲಿ ಬರ್ತದೆ, ಸ್ಥೂಲನೋ ಸೂಕ್ಷ್ಮನೋ ಇತ್ಯಾದಿ ಯುಕ್ತಿಗಳು ಬಂದಾಗ ಪ್ರಕೃತಿಗಿಂತ ವಿಲಕ್ಷಣನಾಗಿದ್ದಾನೆ ಅನ್ನೋದರಿಂದಲೇ
ಪ್ರಕೃತಿಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿಲ್ಲ ಎಂದೂ ಸಿದ್ಧವಾಗ್ತದೆ. ಇಷ್ಟರ್ಥ ಸರಿ, ಮುಗೀತು. ಹಾಗಾದರೆ ಹಿಂದೆ ಗಾರ್ಗಿ ಬ್ರಾಹ್ಮಣದಲ್ಲಿ ಕೇಳಿದ ಪ್ರಶ್ನೆಗಿಂತಲೂ ವಿಭಿನ್ನವಾದ ಪ್ರಶ್ನೆಯನ್ನು ಕೇಳ್ತಿದ್ದಾಳೆ. ಆ ಗಾರ್ಗಿ ವಾಚಕ್ನವಿಗೆ ತನ್ನ ಗಂಡನಾದ ಯಾಜ್ಞವಲ್ಕ್ಯರು ಎಂತಹ ಸಮರ್ಥರು ಅನ್ನುವುದರ ಎಚ್ಚರ ಅವರಿಗೆ ಇದೆ. ಅಂದಮೇಲೆ ಒಂದು ಕಾಲ ಇತ್ತು ಭರತಖಂಡದಲ್ಲಿ ಆಶ್ರಮಗಳಲ್ಲಿ ವಾಸ ಮಾಡಿ ವಿದ್ಯಾರ್ಥಿನಿಯರೂ ಕೂಡ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು, ಆ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿಕೊಂಡವರು ತಮಗೆ ಯೋಗ್ಯರಾದ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿಕೊಂಡವರ ಜೊತೆಗೆ ವಿವಾಹ ಮಾಡಿಕೊಳ್ಳುವಂತಹ ಸಂಪ್ರದಾಯ ಬ್ರಾಹ್ಮಣರಲ್ಲೇ ಇತ್ತು, ಕ್ಷತ್ರಿಯರಲ್ಲಿ ಮತ್ತೊಬ್ಬರಲ್ಲಿ ಅಲ್ಲವೇ ಅಲ್ಲ. ರುಕ್ಮಿಣೀ ದೇವಿಯರು ಭಾಗವತದಲ್ಲಿ ಹೇಳುವಾಗ, ರುಕ್ಮಿಣೀ ದೇವಿಯರು ಕೃಷ್ಣನಿಗೆ ಪತ್ರ ಬರೆದರೆ ಕೃಷ್ಣ ಪ್ರಶ್ನೆ ಮಾಡ್ತಾನೆ ಪತ್ರದಲ್ಲಿ, ಅಂದರೆ ಹಿಂಗೆ ಕೇಳಬಹುದು ಅಂತ ಮೊದಲೇ ಉತ್ತರವನ್ನು ಕೊಟ್ಟಾಳ. ಏನು, ಅಲ್ಲ ನನ್ನನ್ನೇ ಮಾಡಿಕೊಳ್ಳಬೇಕು ಅಂತ ಯಾಕೆ ಕೂತಿದ್ದಿ ರುಕ್ಮಿಣಿ? ಬೇರೆ ವರಗಳಿಲ್ವೇನು? ಬೇಕಾದಷ್ಟು ವರ ಇದ್ದೆ ಲೋಕದಲ್ಲಿ, ವರಗಳಿಗೇನು ಕೊರತೆ? ಅವ್ರನ್ನ ಬಿಟ್ಟು ನನ್ನ ಯಾಕೆ ಮಾಡ್ಕೋತಿದ್ದಿ ಅಂತ ಕೇಳಿದ್ರೆ, ಕಾತ್ವಾ ಮುಕುಂದ ಮಹತಿ ಗುಣರೂಪಶೀಲ ವಿದ್ಯಾ ವಯೋ ದ್ರವಿಣಧಾಮಭಿ ಆತ್ಮತುಲ್ಯಂ. ನನಗೆ ಯೋಗ್ಯತೆಯಲ್ಲಿ ಸರಿಯಾದವರು ಯಾರಿದ್ದಾರೆ? ಯಾಕೆ ಯೋಗ್ಯತಾ ಹೆಂಗೆಂಗಳಿತಾ ಇದ್ದಿ ನೀನು? ಮಹತಿ ಗುಣ ರೂಪ ಶೀಲ ವಿದ್ಯಾ, ವಿದ್ಯೆಯಲ್ಲಿ ನನಗೆ ಸಮಾನರಾದವರು ಯಾರಿದ್ದಾರೆ? ಅದನ್ನು ಅಳತೆ ಮಾಡಿಕೊಂಡು ನಾನು ವರಕನ್ಯಾ ವಿಚಾರ ಮಾಡಲಿಕ್ಕೆ ಹೊರತಾಗಿ ಸುಮ್ಮನೆ ಲಗ್ನಕ್ಕೆ ಕೈ ಹಾಕಿಲ್ಲ. ಏನೋ ಕೃಷ್ಣ ಚಂದ ಇದ್ದಾನೆ, ಭಾಳ ಚಂದ ಕೊಳಲು ನುಡಿಸ್ತಾನೆ, ದ್ವಾರಕ ಕಟ್ಕೊಂಡಾನೆ, ಆರಾಮಿದ್ದಾನೆ ಅಂತ ತಿಳ್ಕೊಂಡು ಒಂದು ಲೆಟ್ರ್ ಒಗೆದು ಬಾ ಕರ್ಕೊಂಡೋಗಿ ಲಗ್ನ ಮಾಡ್ಕೊ ಅಂತ ಹೇಳಿಗತ್ತಿಲ್ಲ. ಗುಣ ಎಂಥದ್ದದ, ರೂಪ ಎಂಥದ್ದದ, ಕುಲ ಎಂಥದ್ದದ, ಶೀಲ ಎಂಥದ್ದದ, ವಿದ್ಯಾವಂತನ್ ಹೇಗಿದ್ದಾನೆ ಅನ್ನುವ ವಿಚಾರವನ್ನು ಮಾಡಿ ಆತ್ಮತುಲ್ಯಂ, ಈ ವಿಷಯದಲ್ಲಿ ನನಗೆ ಸರಿಯಾಗಿದ್ದಾನೋ ಇಲ್ವೋ ಎಂಬುದನ್ನು ನೋಡಿ ನಾನು ವಿವಾಹಕ್ಕೆ ಕೈ ಹಾಕಿದ್ದೇನೆ ಅಂತ ರುಕ್ಮಿಣೀ ದೇವಿ ಹೇಳೋ ಮಾತು ನಮಗೇನು ತಿಳಿಸ್ತದೆ? ಎಲ್ಲರೂ ವಿದ್ಯಾವಂತರಾಗಿದ್ದರು. ಇನ್ನೊಬ್ಬರನ್ನ ಆರಿಸಿಕೊಳ್ಳುವಾಗ ವಿದ್ಯಾವಂತರನ್ನೇ ಆರಿಸಿಕೊಳ್ಳುತ್ತಿದ್ದರೆ ಹೊರತಾಗಿ ಅನಕ್ಷರಸ್ಥರನ್ನ ಆರಿಸಿಕೊಳ್ಳುತ್ತಿರಲಿಲ್ಲ. ಇಲ್ಲೂ ಕೂಡ ಅವಳು ಯಾಜ್ಞವಲ್ಕ್ಯರ ಹೆಂಡತಿಯಾದ ಗಾರ್ಗಿ ವಾಚಕ್ನವಿ ಒಳ್ಳೆ ವಿದ್ಯಾವಂತಳು, ಗಂಡನ ವಿದ್ಯೆಯ ಜ್ಞಾನ ಇದ್ದವಳು. ಹಾಗಾಗಿ ಪ್ರಶ್ನೆ ಕೇಳಿದ್ದಾಳೆ. ಉಪಕಾರ ಏನು? ನಾನು ಈ 2 ಪ್ರಶ್ನೆಗಳನ್ನು ಕೇಳಿದಾಗ ನನ್ನ ಗಂಡ ಉತ್ತರ ಕೊಡ್ತಾನೆ, ನಾನು ಸೋಲ್ತೇನೆ, ನಾನು ಸೋತರೂ ಪರವಾಗಿಲ್ಲ, ನನಗೇನು ಭಾಳ ಮಾನದ ಪ್ರಸಕ್ತಿ ಇಲ್ಲ. ಗಂಡನ ಬಳಿಯಲ್ಲಿ 2 ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಟ್ಟಾರ, ನಂದು ಮುಗಿದು ಹೋಯಿತು. ಹಾಗಾದರೆ ಮತ್ತ್ಯಾಕೆ ಕೇಳಬೇಕಾಗಿತ್ತು ಅಂದರೆ, ಹಿಂದಿನ ಪ್ರಶ್ನೆಯಲ್ಲಿ 2 ಮಾತು ಉಳ್ಕೊಂಡಿತ್ತು. ಉತ್ತರರು ಆಶ್ರಯ ಕೊಟ್ಟಿದ್ದಾರೆ ಅಂತ ಬ್ರಹ್ಮದೇವರವರೆಗೆ ಬಂದಿತ್ತು. ಬ್ರಹ್ಮದೇವರಿಗೆ ಆಶ್ರಯ ಕೊಟ್ಟದ್ದರಿಂದ ಪರಮಾತ್ಮನಿಗೆ ಇನ್ಯಾರ ಆಧಾರ ಅಂತನ್ನೋದಾದರೆ, ಸರ್ವರಿಗೂ ಆಶ್ರಯವನ್ನು ನೀಡಿದ ಪ್ರಕೃತಿ ಬ್ರಹ್ಮನಿಗೂ ಆಶ್ರಯ ನೀಡಿದ್ದಾದ ಮೇಲೆ ಆ ಪ್ರಕೃತಿಗೂ ಇನ್ಯಾರ ಆಧಾರ ಅನ್ನುವಂತಹ ಯುಕ್ತಿ ಚಾಲನೆ ಆಗಿಬಿಡುತ್ತದೆ. ಅದಕ್ಕೆ ಹಾಗಾಗಬಾರದು. ಪ್ರಕೃತಿಗೂ ಆಧಾರನಾದವನು ಭಗವಂತ ಅಂತ ಬಂದುಬಿಟ್ರೆ ಸರ್ವಾಧಾರನಾದವನು ಭಗವಂತ ಅನ್ನುವುದು ಕೈಮುತ್ಯ ಸಿದ್ಧವಾಗಿ ಈ ಪ್ರಶ್ನೆಗಳು ಉಳಿದುಕೊಳ್ಳುವುದಿಲ್ಲ ಅನ್ನೋದಕ್ಕಾಗಿ ಗಂಡನ ಬಳಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಸಭೆಯಲ್ಲಿ ಕುಳಿತ ಬ್ರಾಹ್ಮಣರು ಹೇಳ್ತಾರೆ, ಮುಂದಿನ ನೀವು ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಗೆಲ್ಲಿಕ್ಕಾಗಂಗಿಲ್ಲ. ಬೇಕಾದ್ರೆ ಉತ್ತರ ತಿಳ್ಕೊಳ್ರಿ, ನಮಗಿದು ತಿಳಿದಿಲ್ಲ, ನೀವು ಹೇಳ್ರಿ, ಪ್ರಶ್ನೆ ಕೇಳ್ತೀವಿ, ಉತ್ತರ ಹೇಳ್ರಿ ಅಂತ ಕೇಳ್ರಿ, ಗೆಲ್ತೀನಿ ಅಂತ ಮಾತ್ರ ಹೋಗಬೇಡ್ರಿ. ಯಾಕೆ, ನೀವು ಯಾರು ಶ್ರೇಷ್ಠ ಪಂಡಿತರು ಅಂತ ನಿರ್ಧಾರ ಆದಮೇಲೆ ಆಕಳ ತೊಗೊಂಡು ಹೋಗ್ಲಿಕ್ಕೆ ಅವ ಜನಕ ಮಹಾರಾಜ ಹೇಳಿದ್ದಿದ್ರೆ ಇವತ್ತು ಶ್ರೇಷ್ಠ ವಿದ್ವಾಂಸರು ಅಂತ ಯಾಜ್ಞವಲ್ಕ್ಯರು ಸಿದ್ಧ ಆಗಿಬಿಟ್ಟಾರೆ. ಇನ್ನು ನೀವು ಇದನ್ನು ಮಾಡಿ ಗೆಲ್ತೀನಿ ಅಂತ ಹೋಗಬೇಡ್ರಿ, ಸುಮ್ಮನೆ ಇವು ತಿಳಿಬೇಕಾಗಿದೆ, ಈ ಪ್ರಶ್ನೆಗೆ ಉತ್ತರ ಕೊಡ್ರಿ, ಆ ಪ್ರಶ್ನೆಗೆ ಉತ್ತರ ಕೊಡ್ರಿ, ಹಿರಿಯ ವಿದ್ವಾಂಸರಿದ್ದೀರಿ, ನೀವು ಹೇಳಿದ ಸಂತೋಷ ಅಂತ ಈ ಅರ್ಥದಲ್ಲಿ ಕೇಳಬೇಕೆ ಹೊರತಾಗಿ ನಾ ಭಾಳ ಶಾಣೆ ಇದ್ದೀನಿ, ನಾ ಭಾಳ ಪಂಡಿತ ಇದ್ದೀನಿ, ಒಂದು ಕೈ ನೋಡ್ಕೋತೀನಿ ಅಂತ ಮಾತ್ರ ಹೋಗಬೇಡ್ರಿ ಎಂಬ ಎಚ್ಚರದಿಂದ ತಿಳಿಸಿಕೊಟ್ಟಿದ್ದಾಳೆ. ಇಷ್ಟು ಆಚಾರ್ಯರು ಭಾಷೆಯಲ್ಲಿ ಸಂಗ್ರಹ ಮಾಡಿ, ಈಗ ವಿಜಿಗೀಷು ಕಥಾ ಅಂತ ಬಂತಲ್ಲ, ಜಯಕ್ಕಾಗಿ ಜಯ ಪಡೆಯಬೇಕು ಎಂಬ ಇಚ್ಛೆಯಿಂದ ಮಾಡಿದ ವಾದ ಅಂತ ಬಂತಲ್ಲ, ಹಂಗಾರೆ ವಾದ ಎಷ್ಟು ರೀತಿಯವ ಅಂತ ತಿಳಿಸ್ಲಿಕ್ಕೆ ಮುಂದಿನ ಭಾಗ ಹೊರಡ್ತದೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ. ವಿದ್ವಾಂಸರು, ಅನೇಕ ಜನ ವಿದ್ವಾಂಸರು ಸೇರಿ ನಡೆಸುವಂತಹ ಚರ್ಚೆಗೆ ಕಥಾ ಅಂತ ಕರೀತಾರೆ. ಬರೆದಿಟ್ಕೊಂಡಿರ್ರಿ, ಅಂಡರ್ಲೈನ್ ಮಾಡಿ ಇಟ್ಕೊಂಡಿರ್ರಿ. ವಿದುಷಾಂ ಕಥಾ, ಅನೇಕ ಜನ ವಿದ್ವಾಂಸರು ಒಂದು ಕಡೆಗೆ ಸೇರಿ
ನಡೆಸುವ ಚರ್ಚೆ ವಿಚಾರ ಅದಕ್ಕೇನು ಹೆಸರು? ಕಥಾ ಅಂತ ಕರೆಯಬೇಕು. ಅನೇಕ ಜನ ವಿದ್ವಾಂಸರು ಏಕತ್ರ ಸೇರಿ ನಡೆಸುವಂತಹ ಚರ್ಚೆಗೆ ಏನು ಕರೀತಾರೆ? ಕಥಾ ಎಂದು ಕರೆಯುತ್ತಾರೆ. ಚರ್ಚಾ ಹೆಂಗಿರ್ತದೆ? ಈಗೇನು ಕೇಳ್ಕೋತ ಬಂದಿರಿ ಹಿಂಗೆ ಚರ್ಚಾ ಇರ್ತದೆ. ಹಾಳು ಹಟ್ಟಿ ಹೊಡ್ಕೋತ ಕೂತ್ರಂಗಿಲ್ಲ ಅಲ್ಲಿ, ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲಿ. ಅನೇಕ ಜನ ವಿದ್ವಾಂಸರು ಏಕತ್ರ ಸೇರಿ ಒಂದು ತತ್ವ ವಿಷಯದಲ್ಲಿ ಚರ್ಚೆಯನ್ನು ಮಾಡಬೇಕು. ಅದು 3 ರೀತಿಯ ಕಥೆ ಇರ್ತದೆ. ಯಾವುದು? ವಾದ, ಜಲ್ಪ, ವಿತಂಡ ಅಂತ ಕರೀತಾರೆ. ಇದೇ ವಿಸ್ತಾರವಾಗಿ ಶ್ರೀಮದಾಚಾರ್ಯ ಗ್ರಂಥ ಯಾವುದಾಗಿದೆ? ಕಥಾಲಕ್ಷಣ ಎಂಬೋ ಗ್ರಂಥ ಆಗಿದೆ. ಶ್ರೀಮದಾಚಾರ್ಯ 37 ಗ್ರಂಥಗಳಲ್ಲಿ ಕಥಾಲಕ್ಷಣ ಅಂತನ್ನೋ ಒಂದು ಗ್ರಂಥ ಅದ. ಇದರದ್ದೇ ವಿಸ್ತಾರ ಅಲ್ಲಿದೆ. ಇದನ್ನು ನಾವು ಪ್ರತ್ಯೇಕವಾಗಿ ಓದಬೇಕು. ಓದೋಣಂತ. ವಾದ ಅಂತ ಯಾಕೆ ಕರೀತಾರೆ? ಕೇವಲಂ ತತ್ವವಿಜ್ಞಾನ ಉದ್ದೇಶ್ಯ ಗುರು ಶಿಷ್ಯಯೋ ಅನ್ಯಯೋರ್ವಾ ಬಹೂನಾಂ ವಾ ನಿರ್ದುಷ್ಟ ಮನಸಾಂ ಕಥಾ ವಾದ ಇತ್ಯುಚ್ಯತೆ ಸದ್ಭಿ ಲಕ್ಷಣವನ್ನು ಕೊಡುತ್ತಾರೆ. ವಾದ ಅಂದ್ರೇನು, ಜಲ್ಪ ಅಂದ್ರೇನು, ವಿತಂಡ ಅಂದ್ರೇನು ಅಂತ ಲಕ್ಷಣಗಳನ್ನು ಕೊಡ್ತಾ ಹೋಗ್ತಾರೆ. ಅವುಗಳನ್ನೆಲ್ಲವನ್ನು ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.